ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ. ಸುಮಾರು 150 ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ. ಕರ್ನಾಟಕದಿಂದ 15 ಸಿಂಗಲ್ ನೇಮ್ಗಳನ್ನು ಕೇಂದ್ರ ಚುನಾವಣಾ ಸಮಿತಿ ಆಸ್ ಇಟ್ ಈಸ್ ಅಂಗೀಕಾರ ಮಾಡುವ ಸಾಧ್ಯತೆ. ಮೊದಲ ಪಟ್ಟಿಯಲ್ಲಿ 150 ಅಭ್ಯರ್ಥಿಗಳ ಆಯ್ಕೆಗೆ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆ. ಅಭ್ಯರ್ಥಿಗಳ ಬಗ್ಗೆ ರಾಜ್ಯಗಳಿಂದ ವರದಿಯನ್ನು ತರಿಸಿಕೊಂಡಿರುವ ಕೇಂದ್ರದ ನಾಯಕರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ. ಇವತ್ತು ಸಭೆಯ ನಂತರ 2ರಿಂದ 3 ದಿನಗಳಲ್ಲಿ ಕರ್ನಾಟಕದ ಮೊದಲ ಪಟ್ಟಿಯನ್ನು ಘೋಷಿಸಲಿರುವ ಕಾಂಗ್ರೆಸ್ ಹೈಕಮಾಂಡ್. ಕರ್ನಾಟಕದಲ್ಲಿ 28ರಲ್ಲಿ 15 ಕ್ಷೇತ್ರಗಳಿಗೆ ಒಂದೇ ಹೆಸರನ್ನು ಕಳಿಸಿರುವ ಕೆಪಿಸಿಸಿ, ಅದನ್ನೇ ಅಂಗೀಕಾರ ಮಾಡಲಿರುವ ಎಐಸಿಸಿ. ರಾಜ್ಯದ 13 ಉಳಿದ ಕ್ಷೇತ್ರಗಳ ಬಗ್ಗೆ ಇನ್ನೂ ಸಾಕಷ್ಟು ದ್ವಂದ್ವಗಳಿವೆ. ಒಂದರಲ್ಲಿ 2 ಹೆಸರುಗಳಿವೆ, 3 ಹೆಸರುಗಳಿವೆ. ಬಿಜೆಪಿಯ ಪಟ್ಟಿಯನ್ನು ನೋಡಿಕೊಂಡು ಉಳಿದ 13 ಹೆಸರುಗಳನ್ನು ಅಖೈರುಗೊಳಿಸಲಿರುವ ಕಾಂಗ್ರೆಸ್ ಹೈಕಮಾಂಡ್. ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಭಾಗವಹಿಸಲು ದಿಲ್ಲಿಗೆ ತೆರಳಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ನೀಡಲು ಮೀನಾಮೇಷ ಎಣಿಸುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್. ಸಚಿವರ ಮಕ್ಕಳಿಗೆ ಟಿಕೆಟ್ ನೀಡಲು ಹೈಕಮಾಂಡ್ಗೆ ಮನಸ್ಸಿಲ್ಲ, ಚುನಾವಣೆ ನಿಲ್ಲಲು ಸಚಿವರಿಗೆ ಮನಸ್ಸಿಲ್ಲ. ಒಲ್ಲದ ಮನಸ್ಸಿನಿಂದ 2 ಸಚಿವರುಗಳ ಹೆಸರು ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ನೀಡಲು ಕಾಂಗ್ರೆಸ್ ಹೈಕಮಾಂಡ್ಗೆ ಮನಸ್ಸಿಲ್ಲ. ಸಚಿವ ಸ್ಥಾನ ಬಿಟ್ಟು ದಿಲ್ಲಿಗೆ ತೆರಳಲು ಸಚಿವರಿಗೆ ಮನಸ್ಸಿಲ್ಲ. ಬಿಜೆಪಿ ಮುಖಂಡರು ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡೋದಕ್ಕೆ ನಿನ್ನೆ 4:30-5 ಗಂಟೆಗಳ ಸಭೆ ನಡೆಸಿದರು. ಅವರು ದೆಹಲಿಯಿಂದ ಅವರ ಪೈಕಿ ಕೆಲವರು ವಾಪಸ್ ಹೊರಟರು ಅನ್ನುವ ಸುದ್ದಿಯ ಮಧ್ಯದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಲಿಸ್ಟ್ ಅನ್ನು ಫೈನಲ್ ಮಾಡೋದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟು ನಿಂತಿದ್ದಾರೆ. ಪ್ರೀ ಸಿಇಸಿ ಅಂತ ಕರೀಬಹುದು. ಸಿಇಸಿ ಪೂರ್ವ ಸಭೆ. ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ಗಳನ್ನು ತೆಗೆದುಕೊಂಡು ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಇಂಧನ ಸಚಿವ ಕೆಜೆ ಜಾರ್ಜ್ ಇಬ್ರು ಸಹ ದೆಹಲಿಯಲ್ಲಿದ್ದಾರೆ. ಈ ಸಿಇಸಿ ನಂತರ ದೇಶದಾದ್ಯಂತ 150 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಿಸಬಹುದು. ಅದರಲ್ಲಿ ರಾಜ್ಯದ 15 ಕ್ಷೇತ್ರಗಳಿರ್ತವೆ ಅನ್ನುವ ಮಾಹಿತಿ. ಉಳಿದ 13 ಕ್ಷೇತ್ರಗಳ ಕಥೆ ಏನು? 9ನೇ ತಾರೀಕು ಮುಖ್ಯಮಂತ್ರಿಗಳೊಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಉಪಮುಖ್ಯಮಂತ್ರಿಗಳಿರ್ತಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ.
ಈ ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ಗೃಹ ಸಚಿವರು ಮಾತಾಡಿದ್ರು, ಆರೋಗ್ಯ ಸಚಿವರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ಎರಡು ಮೀಟಿಂಗ್ ಆಗಿದ್ದಾವೆ ನಮ್ಮಲ್ಲಿ, ಸುರ್ಜಿವಾಲ ಅವರ ಅಧ್ಯಕ್ಷತೆಯಲ್ಲಿ, ಮತ್ತು ನಮ್ಮ ಅಲ್ಲಿನ ಉಸ್ತುವಾರಿ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಸ್ಕ್ರೀನಿಂಗ್ ಕಮಿಟಿಗೆ. ಅವರು ಮೀಟಿಂಗ್ ಮಾಡಿದ್ದಾರೆ, ಈಗಾಗಲೇ 2 ಮೀಟಿಂಗ್ ಮಾಡಿದ್ದಾರೆ. ಇವತ್ತು ನಾಳೆಗೆ ಅಂತಿಮಗೊಳಿಸ್ತಾರೆ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗ್ಬೇಕು. ಮತ್ತೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ, ಎಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ 16 ಜನ ಏನೋ ಇದ್ದಾರೆ. ಅದು ಅಲ್ಲಿ ಕ್ಲಿಯರ್ ಆದಾಗ ಮಾತ್ರ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. ನಮ್ಮ ರಾಜ್ಯದಿಂದ ಜಾರ್ಜ್ ಅವರಿದ್ದಾರೆ ಅದರಲ್ಲಿ. ಆಮೇಲೆ ನಮ್ಮವರೇ ಅಧ್ಯಕ್ಷರಾಗಿರೋದ್ರಿಂದ ಸ್ವಲ್ಪ ಈಸಿ, ಬೇಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಮಗೆ ಬೇರೆ ಪಕ್ಷದಿಂದ ಬರೋರು ಇದ್ದಾರೆ, ಅಂಥವ್ರಿಗೆ ಏನಾದರೂ ಕನ್ಸಿಡರೇಷನ್ ಇದ್ರೆ ಅದನ್ನು ಹೋಲ್ಡ್ ಮಾಡ್ತಾರೆ. ಅದರಿಂದ ಒಂದೇ ಸಾರಿ ಆಗ್ಬೋದು, ಇಲ್ಲ ಎರಡನೇ ಲಿಸ್ಟ್ ಅಂತ ಏನಾದರೂ ಆಗ್ಬೋದು. ಬಹುಶಃ ಇವತ್ತು ನಾಳೆಯಲ್ಲಿ ಡೆಲ್ಲಿಯಲ್ಲಿ ಸಭೆ ಆಗುತ್ತೆ ಅಂತ ಇದೆ. ಎಲೆಕ್ಷನ್ ಕಮಿಟಿ ಇವತ್ತು ಹೋಗೋರಿದ್ದಾರೆ. ಸೊ ಬಹುಶಃ ಇನ್ನೇನು ಕೆಲವು ದಿನಗಳಲ್ಲಿ ಇದೆಲ್ಲ ಅನೌನ್ಸ್ ಆಗ್ತದೆ. ವಿಷಯ ಕೇಳಿ ಬರ್ತಾ ಇದೆ, ಮತ್ತೆ ಪಕ್ಷಕ್ಕೆ ತಗೋತೀರಾ ಹೇಗೆ ಬಂದ್ರೆ? ನೋಡಿ, ಆ ವಿಚಾರ ನಮಗಂತೂ ಯಾವುದೇ ಮಾಹಿತಿ ಇಲ್ಲ. ಯಾರೋ ಏನೋ ಹೇಳಿರ್ಬೋದೇ ಹೊರತು ಎಲ್ಲೂ ಕೂಡ ಇದು ಅಧಿಕೃತವಾಗಿ ಎಲ್ಲೂ ಇಲ್ಲ. ಸೊ ಸುಮ್ಮನೆ ಯಾವುದೋ ಊಹಾಪೋಹ ಮೇಲೆ ನಾವು ಉತ್ತರ ಕೊಡೋಕ್ಕಾಗ್ತದಾ? ಅದು ಆ ಥರದ್ದೇನಿಲ್ಲ. ನಾನೊಬ್ಬನೇ ಅಲ್ಲ, ಇನ್ನು ಯಾರೂ ಸಹ ಲೋಕಸಭಾ ಚುನಾವಣೆಗೆ ಏನು ತಯಾರಿ ಮಾಡಬೇಕು ಆ ತಯಾರಿ ನಡೀತಾ ಇಲ್ಲ. ಆದಷ್ಟು ಬೇಗ ಪ್ರಾರಂಭ ಮಾಡ್ತಾರೆ ಅಂಥೇಳಿ ನನಗೆ ಅನಿಸುತ್ತೆ. ಮತ್ತು ಇಲ್ಲಿ ತನಕ ತಯಾರಿ ನಡೆದಿರೋದು ಅಭ್ಯರ್ಥಿಗಳ ಪ್ರಕ್ರಿಯೆ ನಡೀತಾ ಇದೆ, ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ವಿನಃ ಗ್ರೌಂಡ್ ಲೆವೆಲಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಭಾಳ ನಿಧಾನ ಆಗ್ತಾ ಇದೆ. ಸಂಪೂರ್ಣವಾಗಿ ಜವಾಬ್ದಾರಿ ಇಬ್ಬರ ಮೇಲಿದೆ, ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಮುಖ್ಯಮಂತ್ರಿಗಳು. ಅವರಿಬ್ಬರು ಸೇರಿ ರಾಜ್ಯದಲ್ಲಿ ಇರ್ತಕ್ಕಂಥ 28 ಸೀಟಲ್ಲಿ 28 ಸೀಟು ಗೆಲ್ಲಿಸ್ಕೊಡ್ತಾರೆ. ಜವಾಬ್ದಾರಿ ಅವ್ರದ್ದು, ಏಕವ್ಯಕ್ತಿ ಇಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರಿದ್ದಾರೆ. PCC ಪ್ರೆಸಿಡೆಂಟು ಅವರೇ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರೇ, ಮುಖ್ಯಮಂತ್ರಿಗಳು ಇದ್ದಾರೆ. ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆ ಬಂದಾಗ ಇವರ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಒಳ್ಳೆ ಫಲಿತಾಂಶವನ್ನು ಕೊಡುತ್ತೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥು ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ವೈದ್ಯನ ಮನೆ ಕೂಡ ಇದ್ದಾರೆ. ಆನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಕಾಂಗ್ರೆಸ್ 15 ಕ್ಷೇತ್ರಗಳಿಗೆ ಮೊದಲ ಲಿಸ್ಟ್ನಲ್ಲಿ ಕರ್ನಾಟಕದ 15 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಬಹುದು ಅಂತ BJPಯ ಮೀಟಿಂಗ್ ನಿನ್ನೆ ಆಗಿದೆ. ನಿನ್ನೆ ಕೂಡ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ನಿನ್ನೆ ನಾವು 7 ಗಂಟೆಗೆ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ಚರ್ಚೆ ಮಾಡುವಾಗ ಆವಾಗಷ್ಟೇ BJP ಮುಖಂಡರುಗಳು ಒಳಗಡೆ ಹೋಗಿದ್ರು, ಸಭೆಗೆ ಅಂತ ಹೋಗಿದ್ರು. ಅರ್ಧ ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು. ನೋಡಿದ್ರೆ ಒಬ್ಬೊಬ್ಬರಾಗಿ ಹೊರಗೆ ಬಂದಿದ್ದು ರಾತ್ರಿ 11:30. ಮೊದಲಿಗೆ BJP ಮೀಟಿಂಗ್ ಏನಾಯಿತು ಅನ್ನೋದನ್ನು ಮಾತಾಡ್ಕೊಂಡು ಆಮೇಲೆ ಕಾಂಗ್ರೆಸ್ ಲಿಸ್ಟಿಗೆ ಹೋಗೋಣ. ಪ್ರಶಾಂತ್, ಏನೇನಾಯ್ತಂತೆ ನಿನ್ನೆ ಸುಮಾರು 4:15 5 ಗಂಟೆಗಳ ಕಾಲ ಸಭೆ ನಡೆದಿದೆ. ಅಮಿತ್ ಶಾ, ನಡ್ಡಾ ಮತ್ತು ಕರ್ನಾಟಕದ ನಾಯಕರೆಲ್ಲರೂ ಇದ್ದರು. ಕೋರ್ ಕಮಿಟಿಯ ಕೆಲ ಪ್ರಮುಖರನ್ನು ಕರೆಸಿಕೊಳ್ಳಲಾಗಿತ್ತು. CEC ಮೀಟಿಂಗ್ನಲ್ಲಿ ಪ್ರಮುಖವಾಗಿ 28 ಕ್ಷೇತ್ರದ ಬಗ್ಗೆ ಚರ್ಚೆ ನಡೆದಿದೆ. ಒಂದೊಂದೇ ಕ್ಷೇತ್ರದ ಹೆಸರುಗಳನ್ನು ಓದ್ತಾ ಹೋದರು. ಅವರ ಸಾಧಕ ಬಾಧಕಗಳು, ಪೊಲಿಟಿಕಲ್ ಪರಿಸ್ಥಿತಿ, ವಿಧಾನಸಭಾ ಚುನಾವಣೆಯಲ್ಲಿ ಏನು ಫಲಿತಾಂಶಗಳು ಬಂತು, ಜಾತಿ ಲೆಕ್ಕಾಚಾರ ಏನು, ಇವೆಲ್ಲವುಗಳ ಬಗ್ಗೆ ಅಭಿಪ್ರಾಯಗಳನ್ನು, ಚರ್ಚೆಗಿಂತ ಇದು ಅಭಿಪ್ರಾಯಗಳನ್ನು ಕೇಳಲಾಗಿದೆ. ಕರ್ನಾಟಕದಲ್ಲಿ ಅಂದರೆ ಅಭಿಪ್ರಾಯ ಹೇಳೋದು ನೀವು ಹೇಳೋದು ಕರೆಕ್ಟು, ನೀವು ಹೇಳೋದು ತಪ್ಪು, ಆ ಥರದ್ದು ಏನೂ ಇಲ್ಲ. ಆಮೇಲೆ ಅಮಿತ್ ಶಾ ಯಾವತ್ತಿಗೂ ಕೂಡ ಸಭೆಯಲ್ಲೇ ಹಿಂಗೆ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದನ್ನು, ಅಂದರೆ ನಾವು ಈ ನಿರ್ಣಯ ತೆಗೆದುಕೊಂಡು ಬಿಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಒಂದು ಬದಲಾವಣೆ ಅಂದರೆ ಪ್ರತಿ ಬಾರಿ ಏನಾಗ್ತಾಯಿತ್ತು, ಕರ್ನಾಟಕದ ನಾಯಕರ ಎದುರುಗಡೆನೇ ಬಹುತೇಕವಾಗಿ 1 ಹೆಸರು 2 ಹೆಸರು CECಗೆ ಏನು ಒಯ್ಯಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗ್ತಿತ್ತು. ಈ ಬಾರಿ ಅಮಿತ್ ಶಾ ಮತ್ತು JP ನಡ್ಡಾ ಹೇಳಿದ್ದಾರೆ, ಎಲ್ಲ ಅಭಿಪ್ರಾಯಗಳನ್ನು ಕೇಳಿ, ಈ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ, ನಮ್ಮ ಹತ್ರ ಸರ್ವೆ ಇದೆ, ನಮ್ಮ ಹತ್ರ ಬೇರೆ ಬೇರೆ ಮೂಲಗಳಿಂದ ಏನು ಮಾಹಿತಿಗಳಿವೆ, ಅವುಗಳನ್ನು ತಾಳೆ ಹಾಕಿ ನಾವು ಹೆಸರುಗಳನ್ನು CECಗೆ ತರ್ತೀವಿ ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ಇಲ್ಲ ನೀವೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಯಾರಿಗೂ ಎಕ್ಸ್ಪ್ಲಿಸಿಟ್ಲಿ ಅಮಿತ್ ಶಾ ಆಗಲಿ, ಮೋದಿ ಆಗಲಿ ಹೇಳಿಲ್ಲ, ನಡ್ಡಾ ಅವರಾಗಲಿ ಹೇಳಿಲ್ಲ. ನನಗನ್ಸುತ್ತೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆಗೆ
ಕೇಂದ್ರ ಚುನಾವಣಾ ಸಮಿತಿ ಸಭೆಯ ಮೊದಲು ಮೋದಿಯವ್ರ ಜೊತೆಗೂ ಕೂಡ ರಾಜ್ಯವಾರು ಒಂದಿಷ್ಟು ಚರ್ಚೆಗಳು ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ನಡೆಸ್ತಾ ಇದ್ದಾರೆ. ಅಂದರೆ ರಾಜ್ಯದಿಂದ ಮುಖಂಡರನ್ನು ಕರೆಸ್ತಾರೆ ಅಂತಲ್ಲ ಅದರ ಅರ್ಥ. ಅಲ್ಲ, ನರೇಂದ್ರ ಮೋದಿಯವ್ರ ಜೊತೆ ಪ್ರೀ CEC ಹಾಂ, ಅಲ್ಲೂ ಒಂದು ಚರ್ಚೆ. ಯಾಕಂದರೆ ಈಗ ನೀವು ಪ್ರಯೋಗಗಳನ್ನು ಮಾಡಬೇಕಾ ಮಾಡಬಾರ್ದಾ, ಇದು ತೀರ್ಮಾನ ಹೈಯೆಸ್ಟ್ ಲೆವೆಲಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ರಿಸ್ಕನ್ನು BJP ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಆ ರಿಸ್ಕ್ ಇಲ್ಲ. ಈ ಕರ್ನಾಟಕದ 25 ಸೀಟ್ಗಳಿವೆ. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಹೈಪೋಥೆಟಿಕಲಿ 15 ಸೀಟ್ಗಳು ಪ್ರಯೋಗದ ಕಾರಣದಿಂದ ಹೊರಟೋಗ್ಬಿಟ್ರೆ -15 ನ್ಯಾಷನಲ್ ಟ್ಯಾಲಿ. ಆ ರಿಸ್ಕನ್ನು BJP ಹೈಕಮಾಂಡ್ ಕೂಡ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆ ನನಗಿರ್ತಕ್ಕಂಥ ಒಂದು ಪ್ರಶ್ನೆ, ಬಾರ್ 400 ಪಾರ್ ಅಂತ ಹೊರಟಂಥವ್ರಿಗೆ 400 ಪಾರ್ ಮಾಡೋದಕ್ಕೆ ಒಂದೊಂದು ಸೀಟು ಇಂಪಾರ್ಟೆಂಟ್ ಸೀಟ್ ಮುಖ್ಯ ಆಗುತ್ತೆ. ಎಸ್, ನನಗನ್ನಿಸುವ ಪ್ರಕಾರ ಅಜಿತ್, ಕಳೆದ ಬಾರಿ ಏನೊಂದು ಪ್ರಯೋಗಕ್ಕೆ ನರೇಂದ್ರ ಮೋದಿಯವರೇ ಪ್ರಯೋಗ ಮಾಡೋಣ ಅಂತಕ್ಕಂಥದ್ದರ ವಿಧಾನಸಭೆಯಲ್ಲಿ ಹೇಳಿದರು. ಈ ಬಾರಿ ಎಷ್ಟು ಪ್ರಯೋಗ ಮಾಡ್ಬೋದು, ಹೇಗೆ ಜಾತಿವಾರು ಪ್ರಯೋಗಕ್ಕೆ ಕೈ ಹಾಕುತ್ತಾ ಅಥವಾ ವ್ಯಕ್ತಿವಾರು ಪ್ರಯೋಗಕ್ಕೆ ಕೈ ಹಾಕುತ್ತಾ, ದಟ್ ಈಸ್ ಮುಖ್ಯ. ಕಳೆದ ಬಾರಿ ಜಾತಿವಾರು ಪ್ರಯೋಗ ಆಗಿರಲಿಲ್ಲ. ಇವ್ರು ಬೇಡ, ಇವ್ರು ಬೇಡ, ಅವ್ರು ಬೇಡ, ಅವ್ರು ಬೇಡ, ಇವ್ರು ಬೇಡ ಅಂತಕ್ಕಂಥದ್ದಿತ್ತು. ವ್ಯಕ್ತಿವಾರು ಇತ್ತು. ತರುವಾಗ ಕೂಡ ವ್ಯಕ್ತಿವಾರು ನಡೆದಿತ್ತು. ಹಾಗಾಗಿ ಸಾಕಷ್ಟು ತಲ್ಲಣ, ಅಲ್ಲೋಲ ಕಲ್ಲೋಲ ಆಯಿತು. ಈ ಬಾರಿ ಕೆಲವೊಂದು ಕಡೆ ಜಾತಿವಾರು ಆ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳು ನಡೀತಾವ. ಸ್ಟ್ಯಾಟಸ್ಕೋವನ್ನು ಫಾಲೋ ಮಾಡಲಾಗುತ್ತಾ, ಯಡಿಯೂರಪ್ಪನವ್ರದ್ದು ಎಷ್ಟು ನಡೆಯುತ್ತೆ, ಸಂಘದ್ದು ಎಷ್ಟು ನಡೆಯುತ್ತೆ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಅಂತ ಅನ್ಸುತ್ತೆ. ಈಗ ನಿನ್ನೆ ಸಭೆಯಲ್ಲಿದ್ದಂಥವ್ರ ಪೈಕಿ ಅನೇಕ ಪ್ರೀ CEC ಮೀಟಿಂಗ್ಗಳಲ್ಲಿ ಭಾಗವಹಿಸಿದವ್ರೆ. ಈ ಹಿಂದಿನ ಮೀಟಿಂಗ್ಗಳಿಗೂ ನನ್ನ ಮೀಟಿಂಗಿಗೂ ವ್ಯತ್ಯಾಸ ಇತ್ತು ಅನ್ನೋದನ್ನು ಅವ್ರು ಗಮನಿಸಿದ್ದಾರೆ. ನಿಶ್ಚಿತವಾಗಿ ವ್ಯತ್ಯಾಸ ಇರೋದೇ ಪ್ರೀ CEC ಮೀಟಿಂಗ್. ಈಗ ನೋಡಿ, ಈ ಪ್ರೀ CEC ಮೊದಲು BJPಯಲ್ಲಿ ಇರಲಿಲ್ಲ. ನರೇಂದ್ರ ಮೋದಿಯವ್ರು ಬಂದ ಮೇಲೆ ಈ ಪ್ರೀ CEC ಕಾಂಗ್ರೆಸ್ನಲ್ಲೇನು ಸ್ಕ್ರೀನಿಂಗ್ ಕಮಿಟಿ ಒಂದು ಲೆಜಿಟಿಮೇಟ್ಸಿ ಇದೆ ಅಲ್ವಾ, ಹಾಗೆ ಅಮಿತ್ ಶಾ ಕೂತ್ಕೊಂಡು ಎಲ್ಲ ಚರ್ಚೆಗಳನ್ನು ಎಲ್ಲ ರಾಜ್ಯದ್ದು ನಡೆಸ್ತಾರೆ. ದಟ್ ಈಸ್ ಒನ್ ಟೈಪ್ ಆಫ್ ಸ್ಕ್ರೀನಿಂಗ್ ಕಮಿಟಿ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ನಿಮ್ಗೆ ಕಳೆದ ಬಾರಿ ನೆನಪಿದ್ರೆ 2018 ತೊಗೊಳ್ಳಿ, 23 ತೊಗೊಳ್ಳಿ, ವಿಧಾನಸಭೆಯಲ್ಲಿ 100-120 ಸೀಟ್ಗಳು ಫೈನಲ್ ಆಗಿಬಿಟ್ಟಿದ್ವು. ಹೌದು. ಲೋಕಸಭೆಯಲ್ಲೂ ಕೂಡ ಅನೇಕ ಸೀಟ್ಗಳು ಪ್ರೀ CECಯಲ್ಲಿ ಕಳೆದ ಬಾರಿ ಫೈನಲ್ ಆಗಿತ್ತು. ಈ ಬಾರಿ ಪ್ರೀ CECಯಲ್ಲಿ ಕರ್ನಾಟಕದ ನಾಯಕರ ಎದುರಿಗೆ ನಿಮ್ಗೆ ಟಿಕೆಟ್ ಇದೆ, ನಿಮಗಿಲ್ಲ, ಟಿಕ್ ಮಾಡ್ತಾ ಹೋಗಿ, ಉಳಿದುದ್ದಗಳನ್ನು ಪೆಂಡಿಂಗ್ ಇಡೋಣ, ದೆನ್ ಅಗೇನ್ ಇನ್ಫಾರ್ಮಲ್ ನಾವು ಚರ್ಚೆ, ಹಾಗೆ ಹೇಳಿಲ್ಲ. ಸಿಂಗಲ್ ನೇಮ್ ಯಾವುದೂ ಇಲ್ಲಿವರೆಗೂ ಮಾಡಿಲ್ಲ. ಅಂದರೆ ಕರ್ನಾಟಕದ ನಾಯಕರ ಎದುರುಗಡೆ ಸಿಂಗಲ್ ನೇಮ್ ಈ ಹೊತ್ತಿನವರೆಗೆ ಆಗಿಲ್ಲ. ನಂಗೆ ಗೊತ್ತಿಲ್ಲ. ನಿನ್ನೆ ಮೀಟಿಂಗ್ನಲ್ಲಿ ಇದ್ದಂಥವರ ಪೈಕಿ ಕೆಲವರು ಆಕಾಂಕ್ಷಿಗಳು, ಟಿಕೆಟ್ ಬೇಕು ಅನ್ನುವಂಥವ್ರು, ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ನನ್ನ ಟಿಕೆಟನ್ನು ಅಂದವರು ಕನ್ಫರ್ಮ್ ಮಾಡಬೇಕಾಗಿತ್ತಲ್ಲ ಇವರು ಅಂತ. ಆನಂದ, BJP ಅವರು ಟಿಕೆಟನ್ನು ಫೈನಲ್ ಮಾಡೋ ರೀತಿಗೂ ಕಾಂಗ್ರೆಸ್ನವ್ರು ಟಿಕೆಟ್ ಫೈನಲ್ ಮಾಡೋ ರೀತಿಗೂ ಏನು ವ್ಯತ್ಯಾಸ? ಎಸ್, ಈಗ ಅಜಿತ್ ಪ್ರಶಾಂತ್ ಹೇಳಿದಾಗೆ ಸಹಜವಾಗಿ ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಮುಂಚಿತವಾಗಿ ಒಂದು ಪೂರ್ವಭಾವಿಯಾಗಿರ್ತಕ್ಕಂಥ ಸಭೆಗಳನ್ನು ಮಾಡಲಾಗುತ್ತೆ BJPಯಲ್ಲಿ. ಆದರೆ ಈ ಒಂದು ಪ್ರಕ್ರಿಯೆ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಒಂದು ಕ್ಲಾರಿಟಿ ಇಲ್ಲ. ಈಗಾಗಲೇ ಗೊತ್ತಿರೋ ಹಾಗೆ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ನೇತೃತ್ವದಲ್ಲಿ ಒಂದು ಕೇಂದ್ರ ಚುನಾವಣಾ ಸಮಿತಿ ಇದೆ. ಆ ಕೇಂದ್ರ ಚುನಾವಣಾ ಸಮಿತಿ ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಚರ್ಚೆಗಳು ಈ ಸಮಿತಿಯ ಸಭೆಯಲ್ಲೇ ಆಗ್ತಕ್ಕಂಥದ್ದು. ಸೊ ಇದು ಪರ್ಯಾಯವಾಗೇನು ಆಗೋದಿಲ್ಲ ಕಾಂಗ್ರೆಸ್ಸಲ್ಲಿ. ಹಾಗಾಗಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ಧಪಡಿಸಿರ್ತಕ್ಕಂಥ ಒಂದು ಸಂಭವನೀಯ ಪಟ್ಟಿಯನ್ನು ಈಗಾಗಲೇ ಕೇಂದ್ರ ನಾಯಕರು ತೆಗೆದುಕೊಂಡು ಹೋಗಿದ್ದಾರೆ. ರಾಜ್ಯ ಉಸ್ತುವಾರಿಯಾಗಿರೋ ರಣದೀಪ್ ಸುರ್ಜೇವಾಲಾ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಅವರು ಅದನ್ನು ಖರ್ಗೆ ಅವರ ಸಮ್ಮುಖದಲ್ಲಿ ಇಡುವಂಥ ಪ್ರಯತ್ನವನ್ನು ಸಭೆಯಲ್ಲಿ ಮಾಡ್ತಾರೆ. ಆಗ ಆ ಸಭೆಯಲ್ಲಿ ಒಂದು ವಿಸ್ತೃತವಾದ ಚರ್ಚೆ ಆಗುತ್ತೆ. ಸೊ ನಾವು ಕಳೆದ ಬಾರಿ ರಾಜ್ಯದಲ್ಲಿರ್ತಕ್ಕಂಥ ಸಂಸದರು ಅವರ ಗೆಲುವಿಗೆ ಆಗಿರ್ತಕ್ಕಂಥ ಕಾರಣಗಳು, ಅಂತರಗಳು, ಜಾತಿ ಸಮೀಕರಣ, ಇವೆಲ್ಲದ್ರ ಬಗ್ಗೆನೂ ಕೂಡ ಒಂದು ಚರ್ಚೆ ಆಗುತ್ತೆ. ಹಾಗಾದರೆ ನಾವೆಲ್ಲಿ ಲೋಪ ಮಾಡ್ಕೊಂಡಿದ್ವಿ, ನಾವು ಕ್ಯಾಂಡಿಡೇಟ್ ಹಾಕಿದಲ್ಲಿ ಏನು ವ್ಯತ್ಯಾಸಗಳಾಯಿತು, ಕಡಿಮೆ ಅಂತರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಸೋತ್ವಿ, 1800 ಓಟಲ್ಲಿ ಸೋತಂಥ ಉದಾಹರಣೆಗಳಿದೆ, 70,000ದಲ್ಲಿ ಸೋತಂಥ ಉದಾಹರಣೆಗಳಿದ್ದಾವೆ. ಸೊ ಹಾಗಾಗಿ ಅಲ್ಲಿ ಏನು ಬದಲಾವಣೆಗಳನ್ನು ಮಾಡ್ಕೋಬೇಕು, ಇವೆಲ್ಲದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ಈಗಾಗಲೇ ಸಂಭವನೀಯ ಅಭ್ಯರ್ಥಿಗಳು ಅಂಥೇಳಿ ಹಾಲಿ ಇರ್ತಕ್ಕಂಥ BJPಯ ಸಂಸದರ ಎದುರುಗಡೆ ಯಾರು ಕಂಟೆಸ್ಟ್ ಮಾಡಿದ್ರೆ ಸೂಕ್ತ ಅನ್ನುವಂಥ ಒಂದು ಚರ್ಚೆ ಆಗಬೇಕಾಗತ್ತೆ. ಕಳೆದ ಬಾರಿ ಯಾವುದೋ ಒಂದು ರಾಜಕೀಯವಾಗಿ ದೊಡ್ಡ ಅಲೆಯ ಕಾರಣಕ್ಕಾಗಿ ಗೆದ್ದಿರ್ಬೋದು. ಆದರೆ ಈ ಬಾರಿ ಪ್ರಯತ್ನ ಮಾಡುವಾಗ ಯಾವ ಒಂದು ಸ್ಟ್ರಾಟಜಿ ಮೇಲೆ ಹೋದರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ಆ ಚರ್ಚೆಯ ಭಾಗವಾಗಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಬಗ್ಗೆ ಒಂದು ಸಮಾಲೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಪೂರ್ವಭಾವಿ. ನಂತರದಲ್ಲಿ ಅಂತಿಮವಾಗಿ ಕೇಂದ್ರ ಚುನಾವಣಾ ಸಮಿತಿ ತನ್ನ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಹಾಗಾಗಿ ನಾವು ಗಮನಿಸಬಹುದು, ಪರಮೇಶ್ವರ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇರ್ಬೋದು, ಮತ್ತು ಮುಖ್ಯಮಂತ್ರಿಗಳು ಕೂಡ ಡೆಲ್ಲಿಗೆ ಹೋಗಿಲ್ಲ. ಹಾಗಾಗಿ ಇವರೆಲ್ಲರ ಇವ್ರ ಜೊತೆ ಚರ್ಚೆ ಮಾಡದೆ ಯಾವುದೋ ಅಂತಿಮ ನಿರ್ಧಾರ ಆಗಲ್ಲ. ಹಾಗಾಗಿ ಇವು ಪೂರ್ವಭಾವಿ ಚರ್ಚೆಗಳಷ್ಟೇ ಇವತ್ತು ಆಗಬಹುದು.
ಓಕೆ, ಈಗ 15 ಜನರದ್ದು ಒಂದು ಲಿಸ್ಟ್ ಕೊಟ್ಟಿದ್ದೀರಿ. ಇದನ್ನು ಸಿಂಗಲ್ ನೇಮ್ ಕಳಿಸಿದ್ದಾರೆ ಅಂತ. ಈ ಲಿಸ್ಟ್ನಲ್ಲಿ ಕೆಲವರು ಇದೇ ಕ್ಷೇತ್ರಕ್ಕೆ ನಿಂತ್ಕೊಳ್ತಾರಾ ಇಲ್ಲೋ ಅನ್ನೋದ್ರ ಬಗ್ಗೆ ಪ್ರಶಾಂತ್ ನಾಥ್ ಅವ್ರಿಗೆ ಡೌಟ್ಸ್ ಇದೆ. ಉದಾಹರಣೆಗೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರಕ್ಕೆ ನಿಂತ್ಕೊಳ್ತಾರ ಅಥವಾ ಒಂದ್ಸಲ ಲಿಸ್ಟ್ ಬರಲಿ ನಮ್ಮ ಸ್ಕ್ರೀನ್ ಮೇಲೆ. ಈಗ ತಯಾರಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆಗೆದುಕೊಂಡು ಹೋಗಿರುವ ಲಿಸ್ಟ್ ಇದು. ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್, ಮಂಡ್ಯ ವೆಂಕಟರಮಣಗೌಡ, ತುಮಕೂರು ಮುದ್ದಹನುಮೇಗೌಡ, ಮೈಸೂರು ಎಂ ಲಕ್ಷ್ಮಣ್, ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ, ಕೋಲಾರ KH ಮುನಿಯಪ್ಪ, ಬೆಂಗಳೂರು ಕೇಂದ್ರ NA ಹ್ಯಾರಿಸ್, ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ, ಹಾಸನ ಶ್ರೇಯಸ್ ಪಟೇಲ್, ಶಿವಮೊಗ್ಗ ಗೀತಾ ಶಿವರಾಜ್ಕುಮಾರ್, ಚಿತ್ರದುರ್ಗ BN ಚಂದ್ರಪ್ಪ, ವಿಜಯಪುರ ರಾಜು ಆಲಗೂರ್, ಬೀದರ್ ರಾಜಶೇಖರ್ ಪಾಟೀಲ್, ಕಲಬುರಗಿ ರಾಧಾಕೃಷ್ಣ, ಚಾಮರಾಜನಗರ HC ಮಹಾದೇವಪ್ಪ ಸಿಂಗಲ್ ನೇಮ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದರೆ ಈ 15 ಜನ ಈ 15 ಕ್ಷೇತ್ರಗಳಿಗೆ ಫಿಕ್ಸಾ? ಎಷ್ಟು ಧೈರ್ಯವಾಗಿ ಹೇಳ್ಬೋದು ಆನಂದ್? ಖಂಡಿತವಾಗ್ಲೂ ಕೂಡ ಫಿಕ್ಸ್ ಆಗಲ್ಲ. ಯಾಕೆಂತಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಚಾಮರಾಜನಗರ ಸಚಿವರು ಸ್ಪರ್ಧೆ ಮಾಡಲಿಕ್ಕೆ ಎಷ್ಟು ಆಸಕ್ತಿ ಇದ್ದಾರೆ, ಇದು ಬಹಳ ಪ್ರಮುಖ ಆಗುತ್ತೆ. ಹಾಗಾದ್ರೆ ಅವರು ಮತ್ತೆ ಪತ್ರಕರ್ತರ ಪ್ರಶ್ನೆಗಳಿಗೆ ಕಿರಿಕಿರಿ ಮಾಡ್ಕೊತಾ ಇದ್ದಾರೆ. ಉತ್ತರ ಕೊಟ್ಟಿದ್ದಾರೆ. ಸ್ಪರ್ಧೆ ಮಾಡ್ತೀರಂತ ಹೌದಾ ಅಂದ್ರೆ ಎಷ್ಟು ಸಲ ಹೇಳಿದ್ರು ಸ್ಪರ್ಧೆ ಮಾಡೋದಿಲ್ಲ ಅಂತಾರೆ, ಬಟ್ ಸಿಂಗಲ್ ಲಿಸ್ಟ್ ಅಲ್ಲಿ ಇದೆ. ಅವರು ಸ್ಪರ್ಧೆ ಮಾಡಲ್ಲ ಅಂತಂದ್ರೆ ಅವರು ಯಾರ ಪರ್ವ ನಿಲ್ತಾರೆ ಇರೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ನಮಗೆ ಗೊತ್ತಿರುವಂಥ ರಾಜಕೀಯ ಪಡಸಾಲೆ ಚರ್ಚೆ ಪ್ರಕಾರ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ. ತಾವು ಸಕ್ರಿಯ ರಾಜಕಾರಣದಲ್ಲಿ ಭಾಳ ಆ್ಯಕ್ಟಿವ್ ಇದ್ದಾಗಲೇ ತಮ್ಮ ಮಗನಿಗೆ ಒಂದು ರಾಜಕೀಯ ಭವಿಷ್ಯ ಕೊಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಹದೇವಪ್ಪರು ಮಾಡ್ತಾ ಇದ್ದಾರೆ. ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಾದಂಥ ಒಂದು ರಾಜಕೀಯ ಬದಲಾವಣೆ ಕಾರಣಕ್ಕಾಗಿ ಅವರಿಗೆ ನಂಜನಗೂಡಿಗೆ ಬರೋಕ್ಕಾಗಲಿಲ್ಲ. ಹಾಗಾದರೆ ಎಲ್ಲ ಅವಕಾಶ ಕೊಡಬೇಕು ಅನ್ನುವಂಥ ಸಹಜವಾಗಿರ್ತಕ್ಕಂಥ ಒಂದು ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಅವ್ರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ. ಈಗ ಸಹಜವಾಗಿ ಮಹದೇವಪ್ಪರ ಹೆಸರು ತೇಲಿ ಬಿಟ್ಟಾಗ ಅಥವಾ ಮಹದೇವಪ್ಪರ ಹೆಸರು ಸಂಭವನೀಯರ ಪಟ್ಟಿಯಲ್ಲಿ ಬಂದಾಗ ಇನ್ನೊಬ್ರು ಯಾರೂ ಪ್ರಯತ್ನ ಮಾಡಲ್ಲ. ಹಾಗೆ ಒಂದು ಬ್ಯಾರಿಕೇಡ್ ನಿರ್ಮಾಣ ಆಗುತ್ತೆ. ಅಂತಿಮವಾಗಿ ತಮ್ಮ ಮಗನಿಗೆ ಟಿಕೆಟ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆಗೇ ಆಗುತ್ತೆ. ಯಾರು ಬರಬಾರ್ದು, ಸಹಜವಾಗಿ ತಮ್ಮ ಹೆಸರನ್ನು ತೇಲಿಬಿಟ್ಟು ಅಂತಿಮವಾಗಿ ತಮ್ಮ ಮಗನನ್ನು ಗೆಲ್ಲಿಸ್ತೇನೆ ಅಂತೇಳಿ ಕನ್ವಿನ್ಸ್ ಮಾಡ್ಕೊಂಡು ಮಗನನ್ನು ಕಂಟೆಸ್ಟ್ ಮಾಡಿಸಿ ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಈಗ ನಮಗಿರುವಂಥ ಮಾಹಿತಿ ಪ್ರಕಾರ ಮಹದೇವಪ್ಪ ಸ್ಪರ್ಧೆ ಮಾಡೋದ್ರ ಬಗ್ಗೆ ಆಸಕ್ತಿ ಇಲ್ಲ, ಬದಲಾಗಿ ತನ್ನ ಮಗನಿಗೆ ಒಂದು ರಾಜಕೀಯ ಭವಿಷ್ಯ ಕೊಡಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಆಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಗೀತಾ ಶಿವರಾಜ್ಕುಮಾರ್ ಹೆಸರು. ಅದರ ಜೊತೆಗೆ ಪ್ರಶಾಂತ್, ಈಗ ಒಬ್ಬ ಸಚಿವರೊಬ್ಬರು ಸ್ಪರ್ಧೆ ಮಾಡಬೇಕು ಅನ್ನುವ ಮಾತು ಬಂದಾಗ ಸೋತ್ರೆ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಮೊದಲಿಗೆ ಬಂದೇ ಬರುತ್ತೆ. ಸೋತು ಬಿಟ್ರೆ ಏನು ಮಾಡೋದು ಅಂತ. ಇಲ್ಲಿ ಸಚಿವಗಿರಿ ಮುಂದುವರಿಯುತ್ತಾ ಅಂದರೆ ಅದರ ಗ್ಯಾರಂಟಿ ಇವರು ಕೊಡೋದಿಲ್ಲ. ಗೆದ್ದರೆ ದೆಹಲಿ ಮುಖ್ಯಾನ, ವಿಧಾನಸೌಧದಲ್ಲಿ ಸಚಿವಗಿರಿ ಮುಖ್ಯಾನ ಅಂತ. ಸಹಜವಾಗಿ ಸಚಿವಗಿರಿ ಲುಕ್ಸ್ ಮೋರ್ ಲುಕ್ರೇಟಿವ್. ಹಾಗೆ ಚಾಮರಾಜನಗರ ಗೆಲುವಿನ ಪ್ರೊಬಾಬಿಲಿಟಿ ಇರುವಂಥ ಕ್ಷೇತ್ರ. ಯಾಕಂದರೆ ಕಳೆದ ಸಲ ಗೆದ್ದಿದ್ದೆ 1800 ಚಿಲ್ಲರೆ ಓಟ್ನಲ್ಲಿ BJP ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ ಗೆಲುವಿನ ಸಾಧ್ಯತೆ ಇರುವಂಥ ಕ್ಷೇತ್ರ ಅದು. ಸೊ HC ಮಹದೇವಪ್ಪನವರಿಗೆ ಈಗ ಮಂತ್ರಿಗಿರಿ ಮತ್ತು ಸಂಸದ ಸ್ಥಾನ ಎರಡರ ಮಧ್ಯದಲ್ಲಿ ಮಂತ್ರಿಗಿರಿ ಜಾಸ್ತಿ ಲುಕ್ರೇಟಿವ್ ಅನಿಸುತ್ತೆ. ಮತ್ತು ಮಗ ಗೆಲ್ಲುವ ಸಾಧ್ಯತೆ ಇದೆ ಅಂದರೆ ಮಗನಿಗೆ ಕೊಡಿಸ್ಬೋದು ಅಂತನಾ? ಅದಿತ್ತು ನೋಡಿ, ಇದು ಪ್ರೀಡಿಸೈಡೆಡ್ ಆಗಿತ್ತು ಆ್ಯಕ್ಚುಲಿ ಸ್ಪೀಕಿಂಗ್. ಒಂದು ವರ್ಷದ ಹಿಂದೆ ಇವರನ್ನು ಮಂತ್ರಿ ಮಾಡಬೇಕೋ ಬೇಡವೋ ಅಂತಕ್ಕಂಥ ಪ್ರಶ್ನೆ ಬಂದಾಗ HC ಮಹದೇವಪ್ಪನವ್ರನ್ನ ಮಂತ್ರಿ ಮಾಡಬಾರ್ದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಪಟ್ಟಾಗಿತ್ತು. ಕೊನೆಗೆ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡಿದರು, ಇಲ್ಲ ಮೈಸೂರು ಮತ್ತು ಚಾಮರಾಜನಗರ ಟ್ವಿನ್ ಕ್ಷೇತ್ರಗಳು, ಒಂದರ ಮೇಲೆ ಒಂದು ಪ್ರಭಾವ ಇರತಕ್ಕಂಥ ಕ್ಷೇತ್ರಗಳು. ನಾವು ಮೈಸೂರು ಗೆಲ್ಲಬೇಕಾದ್ರೆ HC ಮಹದೇವಪ್ಪನವರು ಅಲ್ಲಿ ಮಂತ್ರಿ ಆಗೋದು ಮುಖ್ಯ ಆಗುತ್ತೆ. ಒಂದು ವರ್ಷ ಮಂತ್ರಿ ಮಾಡೋಣ, ನಾನು HC ಮಹದೇವಪ್ಪನವ್ರನ್ನ ಕ್ಯಾಂಡಿಡೇಟ್ ಮಾಡಿಸ್ತೀನಿ ಚಾಮರಾಜನಗರಕ್ಕೆ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಹೇಳಿದರು. ಹೀಗಾಗಿ ಈಗ HC ಮಹದೇವಪ್ಪನವ್ರ ಮೇಲೆ ಮತ್ತು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಇದೆ, ಮೈಸೂರು ಚಾಮರಾಜನಗರ ಗೆಲ್ಸ್ಕೊಂಡು ಬರಬೇಕು ಅಂತಕ್ಕಂಥದ್ದು. ನೀವು ಬೇರೆ ಕ್ಯಾಂಡಿಡೇಟ್ ಆದರೆ ಇಟ್ ಮೇ ಓಪನ್ ಫಾರ್ BJP ಆಲ್ಸೋ. ಮಹದೇವಪ್ಪನವ್ರನ್ನ ಹೊರತುಪಡಿಸಿ ಮಹದೇವಪ್ಪನವ್ರ ಮಗ ಆದರೆ ಅಲ್ಲ, ಮಗ ಆದರೂ ಕೂಡ ಅದು ನಿಶ್ಚಿತವಾಗಿ ಒಂದು ಚರ್ಚೆಗೆ ಕಾರಣ ಆಗುತ್ತೆ. BJP ಕೂಡ ಒಂದು ಅಭ್ಯರ್ಥಿಯನ್ನು ಕೊಡುತ್ತೆ. ಇವತ್ತು BJPಯ ಸರ್ವೆಗಳಲ್ಲಿ ನಾನು ತಿಳ್ಕೊಂಡಿರುವ ಪ್ರಕಾರ ಚಾಮರಾಜನಗರ ಹೈಯೆಸ್ಟ್ ಪಾಸಿಬಿಲಿಟಿ ಆಫ್ ಕಾಂಗ್ರೆಸ್ ವಿನಿಂಗ್. ಹೀಗಾಗಿ HC ಮಹದೇವಪ್ಪನವ್ರನ್ನ ನಿಲ್ಲಿಸಲೇಬೇಕು ಅಂತಕ್ಕಂಥ ಒತ್ತಡ ಇದೆ. ಮತ್ತು ಆ ಒತ್ತಡ ಡಿ ಕೆ ಶಿವಕುಮಾರ್ ಕೂಡ ಹೇರ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣದ ಕೆಲ ಸಚಿವರನ್ನು ದಿಲ್ಲಿಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಕೂಡ ಅನೇಕರಿಗಿದೆ. ಯಾಕಂದರೆ ಆಗ ಮಾತ್ರ ಹೊಸ ಸಚಿವರಿಗೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಈಗ HC ಮಹದೇವಪ್ಪನವ್ರಿಗೊಂದು ಟ್ವಿಸ್ಟ್ ಇದೆ ಅಜಿತ್. ಅಂದರೆ ಇವತ್ತು ಅವ್ರು ತುಂಬ ಹಠ ಮಾಡಿ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು, ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳಬೇಕಾದ್ರೆ ಆ ಬ್ಯಾಟಿಂಗನ್ನು ಸಿದ್ದರಾಮಯ್ಯನವ್ರು ಆಡಬೇಕು.
ಹೀಗಾಗಿ ನನಗನ್ಸುತ್ತೆ ಒಂದು ಟ್ವಿಸ್ಟ್ ಇದೆ. ಅದನ್ನು ಹೇಗೆ ಸಿದ್ದರಾಮಯ್ಯನವರು ಎದುರಿಸ್ತಾರೆ, ಎಚ್ ಸಿ ಮಹದೇವಪ್ಪನವ್ರು ಹೇಗೆ, ಈಗ ಆನಂದ್ ಹೇಳಿದ ಪ್ರಕಾರ ಅವ್ರ ಮಗನನ್ನು ನಿಲ್ಲಿಸಬೇಕು ಅಂತಕ್ಕಂತಿದ್ರು ಕೂಡ ಯು ಹ್ಯಾವ್ ಟು ಕನ್ವಿನ್ಸ್ ಹೈಕಮಾಂಡ್ ಆ್ಯಂಡ್ ಖರ್ಗೆ. ಕರೆಕ್ಟ್. ಆ ಕಾರಣದಿಂದ ಆಮೇಲೆ ಇನ್ನೊಂದು ನಿಶ್ಚಿತವಾಗಿರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತ ರೈಟಲ್ಲಿ ಒಬ್ಬ ಪ್ರಮುಖ ನಾಯಕನಾಗಿ ಹೊರಹೊಮ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಚ್ ಸಿ ಮಹದೇವಪ್ಪನವ್ರನ್ನ ದಿಲ್ಲಿಗೆ ಕಳಿಸ್ತಕ್ಕಂಥದ್ದು ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ಕಾಂಗ್ರೆಸ್ನ ಆಂತರಿಕವಾಗಿರ್ತಕ್ಕಂಥ ಕರೆಕ್ಟ್ ಕೂಡ ನೀವು ಫಸ್ಟ್ 7 ಜನ ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು ಅದರಲ್ಲಿ ಎಚ್ ಸಿ ಮಹದೇವಪ್ಪ ಇರಲಿಲ್ಲ ಅನ್ನೋದಾರೆ ಇರಲಿಲ್ಲ, ಪ್ರಿಯಾಂಕ್ ಖರ್ಗೆ ಇದ್ದರು. ಕರೆಕ್ಟ್. ನರೇಂದ್ರ ಸ್ವಾಮಿಯ ಮೊದಲ ಶಾಸಕಾಂಗ ಪಕ್ಷದ ಸಭೆಯ ಬೇಸರಕ್ಕೆ ಕಾರಣ ಏನಾಗಿತ್ತು? ಎಚ್ ಸಿ ಮಹದೇವಪ್ಪನವ್ರನ್ನ ನೀವು ಮಂತ್ರಿ ಮಾಡಿದ್ರಿ, ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತಕ್ಕಂಥದ್ದೇ ಇತ್ತು. ಆ ಕಾರಣದಿಂದ ನನಗೆ ಆ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಇದೆ. ಈಗ ಅಂದರೆ ಔಟ್ ಆಫ್ ಟರ್ನ್ ಹೇಳ್ಬಿಡ್ತೀನಿ, ಧಾರವಾಡದಲ್ಲಿ ಏಕಾಏಕಿ 2 ದಿನದಿಂದ ಸಂತೋಷ್ ಲಾಡ್ರನ್ನು ಮಂತ್ರಿ ಲೋಕಸಭಾ ಕ್ಯಾಂಡಿಡೇಟ್ ಮಾಡಿ ಅಂತಕ್ಕಂಥ ಒತ್ತಡ ಡಿ ಕೆ ಶಿವಕುಮಾರಿಂದ ಇದೆ. ಅವ್ರು ಯಾವ ಬಣದವರು? ಸಿದ್ದರಾಮಯ್ಯ ಬಣದವರು. ಹೀಗಾಗಿ ಈ ಒಂದು ಕಾಂಗ್ರೆಸ್ನ ಆಂತರಿಕ ಭವಿಷ್ಯದ ದೃಷ್ಟಿಯಿಂದ, ಆಂತರಿಕ ರಾಜಕಾರಣದ ದೃಷ್ಟಿಯಿಂದ ಕೂಡ ಒತ್ತಡಗಳಿವೆ. ಫಾರ್ ಎಕ್ಸಾಂಪಲ್, ಈಗ ಎಚ್ ಸಿ ಮಹದೇವಪ್ಪನವರು ಇಲ್ಲ, ಒಂದು ಹೈಕಮಾಂಡನ್ನು ಕನ್ವಿನ್ಸ್ ಮಾಡಬೇಕು, ನಾನು ನಿಲ್ಲೋದೇ ಇಲ್ಲ ಅಂತ ಹೇಳಿದರೆ ನಾಳೆ ಯಾವುದಾದ್ರೂ ಒಂದು ಸಂಪುಟ ವಿಸ್ತರಣೆಯಲ್ಲಿ ಅವ್ರಿಗೆ ಸಮಸ್ಯೆಗಳು ಎದುರಾಗ್ಬೋದು, ಸೋತ್ರೆ ಸಂಪುಟ ವಿಸ್ತರಣೆಯಲ್ಲಿ ಅವ್ರಿಗೆ ಸಮಸ್ಯೆ ಎದುರಾಗ್ಬೋದು. ಹೀಗಾಗಿ ಪೇಚಿದೆ, ಅದು ತುಂಬ ಸುಲಭವಾಗಿಲ್ಲ ಅಂತ ನನಗೆ. ಅವ್ರಿಗೆ ನಿಲ್ಲೋ ಮನಸ್ಸು ಇರದೇ ಇರ್ಬೋದು, ಬಟ್ ಅವ್ರಿಗೆ ನಿಲ್ಲಿಸುವ ಮನಸ್ಸು ಭಾಳ ಜನರಿಗೆ. ಎಸ್ ನಾನು ಅದನ್ನೇ ಸಂಜೆ ಪಾರ್ಟಿ ರೌಂಡ್ಸಲ್ಲಿ ಹೇಳ್ತಾ ಇದ್ದೆ. ಬಿ ಜೆ ಪಿಯವ್ರಿಗೊಂಥರ ಸಮಸ್ಯೆ ಇದೆ, ಕಾಂಗ್ರೆಸ್ನವ್ರಿಗೊಂಥರ ಸಮಸ್ಯೆ ಇದೆ. ಬಿ ಜೆ ಪಿಯವ್ರಿಗೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಅವ್ರಿಗೆ ಬೇಡ ನನಗೆ ಟಿಕೆಟ್ ಕೊಡಿ, ಅವ್ರಿಗೆ ಬೇಡ ನನಗೆ ಟಿಕೆಟ್ ಕೊಡಿ ಅಂತ ಹೇಳೋರ ಸಂಖ್ಯೆ ತುಂಬ ಇದೆ. ಕಾಂಗ್ರೆಸ್ನಲ್ಲಿ ನಾನು ಒಲ್ಲೆ ನಿಂತ್ಕೊಳ್ಳೋದಕ್ಕೆ ಅಂದ್ರೆ ನೀವು ನಿಂತ್ಕೊಳ್ಳೇಬೇಕು ಅಂತ ಪ್ರೆಸರ್ ಮಾಡ್ತಾರೆ. ಅದು ಪ್ರಾಬ್ಲಮ್ ಆಫ್ ಪ್ಲೆಂಟಿಗಿಂತ ಇಲ್ಲಿ ಅಧಿಕಾರ ಇಲ್ಲ, ಹಾಂ, ಅಲ್ಲಿ ಅಧಿಕಾರ ಬರುತ್ತೆ ಅನ್ನುವ ಒಂದು ಗ್ಯಾರಂಟಿ ಅಲ್ಲ. ಬಿ ಜೆ ಪಿಯವರಿಗೆ ಇಲ್ಲಿ ಅಧಿಕಾರ ಇಲ್ಲ, ಅಲ್ಲಿ ಗ್ಯಾರಂಟಿ ಇದೆ, ಹಾಗಾಗಿ ಅಲ್ಲಿ ಹೋಗ್ಬೇಕು ಅಂತಾರೆ. ಕಾಂಗ್ರೆಸ್ನವ್ರಿಗೆ ಇಲ್ಲಿ ಅಧಿಕಾರ ಇದೆ, ಅಲ್ಲಿ ಬರೋ ಗ್ಯಾರಂಟಿ ಇಲ್ಲ, ಅದಕ್ಕೆ ಇಲ್ಲೇ ಇರ್ತೀನಿ ಅಂತ. ಬಂದೇರಿ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಬೇರೆ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.